ನಮಸ್ಕಾರ, ಫ್ರೀಡಮ್ ವಿಶ್ವಕ್ಕೆ ಸ್ವಾಗತ. ನಾನ್ ಪೂಜಾ ಗುರಪ್ಪ. ಇವತ್ತೊಂದು ವಿಶೇಷ ಸಂದರ್ಶನದಲ್ಲಿ ಬಿಗ್ ಬಾಸ್ ಎಕ್ಸ್ ಕಂಟೆಂಟ್ ಆದಂತ ಶಿಶಿರ್ ಅವ್ರ ಜೊತೆ ಇದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಅವ್ರನ್ನ ನಾನು ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ನಂತರನೇ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತಾನು ಗೊತ್ತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಹೋಗಕ್ಕೆ ಆಪರ್ಚುನಿಟಿ ಅಂತೂ ಸಿಗಲ್ಲ. ಸೊ ಆ ಮನೆಯಲ್ಲಿ ಹೇಗಿತ್ತು, ಮತ್ತೆ ಆ ಮನೆಯಲ್ಲಿ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು, ಏನ್ ಅಷ್ಟೊಂದು ಫೈಟ್ ಮಾಡಿದ್ದು, ಅಷ್ಟೊಂದು ಬಬ್ಲಿ ಆಗಿದ್ದು ಹೇಗೆಲ್ಲ ಇತ್ತು ಅಂತ ಅವ್ರ ಜೊತೆ ನಾವು ಮಾತಾಡ್ಸೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಶಿಶಿರ್ ಸರ್, ಹೇಗಿದ್ದೀರಾ? ಹೇಗಿತ್ತು ಬಿಗ್ ಬಾಸ್ ಮನೆ? ಸ್ವಲ್ಪ ಸಣ್ಣ ಆಗಿದ್ದೀರಾ ನೋಡೋಕೆ. ಮತ್ತೆ ನನ್ಗೆ ಪರ್ಸನಲ್ ಆಗಿ ಅನ್ಸಿದ್ದು ಏನಂತ ಹೇಳಿದ್ರೆ, ನೀವು ತುಂಬಾ ಕೋಪದಲ್ಲಿ ಇರ್ತಿರೋ, ಯಾವ್ದೋ ಬೇರೆ ಆಲೋಚನೆಯಲ್ಲಿ ಇರ್ತಿರೋ. ನಾನ್ ಯಾವಾಗ್ಲೂ ತುಂಬಾ ಅಬ್ಸರ್ವ್ ಮಾಡಿದೀನಿ. ಯಾಕಂತ ಹೇಳಿದ್ರೆ, ನಿಮ್ಮನ್ನ ಯಾಕೆ ಹೆಚ್ಚಾಗಿ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ಎಲ್ರು ನಿಮ್ಮನ್ನ ಕಾರ್ತಿಕ್ಗೆ ಕಂಪೇರ್ ಮಾಡ್ಬೇಕಾದ್ರೆ ನಾವ್ ಆಲ್ಮೋಸ್ಟ್ ಹಿಂಗೆ ಅಬ್ಸರ್ವ್ ಮಾಡಿದ್ರೆ ಯಾಕೆ ಯಾವ್ದೋ ಏನಾದ್ರೂ ಯೋಚನೆ ಮಾಡ್ತಿರ್ಬೋದು, ಅಥವಾ ಏನಾದ್ರೂ ಏನಾದ್ರೂ ಏನ್ ಯೋಚನೆ ಮಾಡ್ತಿರ್ಬೋದು, ಏನೋ ಆಲೋಚನೆ ಮಾಡೋ ತರ ಕಾಣಿಸ್ತಾ ಇರ್ತೀರಾ. ಏನಿರ್ಬೋದು? ಹೇಗಿತ್ತು ಬಿಗ್ ಬಾಸ್ ಮನೆ ಆ ಜರ್ನಿ ಅಂತ? ಬಿಗ್ ಬಾಸ್ ಮನೆ ತುಂಬಾ ಚೆನ್ನಾಗಿತ್ತು. ಒಂದು ರೋಲರ್ ಕೋಸ್ಟರ್ ರೈಡ್ ಅಂತಾನೆ ಹೇಳ್ಬೋದು. ಎಲ್ಲವನ್ನೂ ನೋಡಿದೆ ನಾನಲ್ಲಿ. ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡಿದೆ. ಕೋಪ, ಖುಷಿ, ಅಳು ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಓವರ್ ಆಲ್ ಇಟ್ಸ್ ಪರಿಪೂರ್ಣ ಜರ್ನಿ ಅಂತಾನೆ ಹೇಳ್ಬೋದು. ಅಂಡ್ ನೀವ್ ಹೇಳಿದಾಗ ಯಾವಾಗ್ಲೂ ಕೋಪದಲ್ಲಿ ಇರ್ತಿರ್ಲಿಲ್ಲ. ಫಸ್ಟ್ ನೀವೇ ಹೇಳ್ತಿರೋದು ಇಷ್ಟು. ಇಲ್ಲ, ನಾನ್ ನೋಡಿದ ಶಿಶಿರ್ ಅವರು ಯಾವ್ದೋ ಗುಂಗಲ್ಲಿ ಇರ್ತಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ನನ್ಗೆ ಹಂಗೆ ಹೆಚ್ಚಾಗಿ ಫೀಲ್ ಕೊಟ್ಟಿದ್ದು. ಲವ್ಲಿಯಾಗಿ ಸ್ವಲ್ಪ ಕಾಣಿಸ್ಕೊಳ್ಳಿಲ್ಲ ಅಂತಲ್ಲ, ಬಟ್ ನನ್ಗೆ ಹೆಚ್ಚಾಗಿ ಹಾಗೆ ಕಾಣಿಸ್ಕೊಂಡ್ರಿ ಅಂತ ಅನಿಸ್ತು ನನ್ ಪರ್ಸನಲ್ ಆಗಿ. ಬೇರೆ ಏನ್ ದಿನ ಬಿಗ್ ಬಾಸ್ ಒಂದ್ ನಿಮಿಷ ಮಿಸ್ ಮಾಡ್ದಂಗ್ ನೋಡೋದ. ಫೇವರೇಟ್ ಕಂಟೆಸ್ಟೆಂಟ್ ನಾನು ಹೇಳಲ್ಲ, ನಾನ್ ಹೇಳ್ತಾ ಇದ್ದೀನಿ ನಿಮ್ಮನ್ನೇ ನೋಡ್ರೋದು ನಾನು ಬಿಗ್ ಬಾಸ್ ಮನೇಲೆ ಅಂತ. ಅದಕ್ಕೆ ನೀವ್ ಹಂಗ್ ಕಾಣಿಸ್ತಾ ಇದ್ರಿ ಅಂತ. ಆಟದ ಬಗ್ಗೆ ಯೋಚನೆ ಮಾಡ್ತಿರ್ತಿದ್ದ. ಆಟದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಿದ್ದ. ಓಕೆ, ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ, ಅದೊಂದು ನಿಮ್ಗೆ ಸಿಕ್ಕಿದೆ. ಹೇಗಿತ್ತು ಅದ್ರ ಎಕ್ಸ್ಪೀರಿಯನ್ಸ್ ಅಂತ ಸರ್? ತುಂಬಾ ಖುಷಿ ಇತ್ತು. ಯಾಕಂದ್ರೆ 2 ಸೀಸನ್ ಇಂದ ಬ್ಯಾಕ್ ಟು ಬ್ಯಾಕ್ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಇತ್ತು. ಅಂಡ್ ಕರಿತಾ ಇದ್ರು. ಕಮಿಟ್ಮೆಂಟ್ಸ್ ಇಂದ ಆಗಿರ್ಲಿಲ್ಲ, ಪ್ರಾಜೆಕ್ಟ್ಸ್ ಇಂದ ಆಗಿರ್ಲಿಲ್ಲ. ಅಂಡ್ ಈ ಸತಿ ಕರೆಕ್ಟ್ ಟೈಮ್ಗೆ ನನ್ನ ಕೆರಿಯರ್ ನ ಕರೆಕ್ಟ್ ಪಾಯಿಂಟ್ ಗೆ ಸೀಸನ್ ಬಂತು ಅಂತ ಅನ್ಸುತ್ತೆ. ಅಂಡ್ ತುಂಬಾ ಖುಷಿ ಆಯ್ತು. ಒಂದು ದೊಡ್ಡ ವೇದಿಕೆ, ಅದರ ಅವಕಾಶ ತುಂಬಾ ಖುಷಿ ಕೊಟ್ಟಿದೆ. ಅಲ್ಲ, ಈಗ ಎಷ್ಟು ಸಲ ಆಪರ್ಚುನಿಟಿ ಬಂದಿತ್ತು ಬಿಗ್ ಬಾಸ್ ಮನೆಗೆ? 2 ಸೀಸನ್ ಇಂದ, ಈ ಕಳೆದ 2 ಸೀಸನ್ ಗಳಿಂದ ಕರಿತಾ ಇದ್ರು. ನಿಮ್ಗೆ ಈಗ ಹೋಗಿದ್ದು ಬೆಸ್ಟ್ ಅಂತ ಅನ್ಸಿದ್ಯಾ? ಹೌದು, ಈ ಸೀಸನ್ ನನಗೆ ಕರೆಕ್ಟ್ ಟೈಮ್ ಅನ್ಸುತ್ತೆ. ಅಂದ್ರೆ ನನ್ನ ಕೆರಿಯರ್ ಅಲ್ಲಿ ಪರ್ಸನಲ್ ಆಗಿ ಆ 2 ವರ್ಷಗಳು ನನಗೆ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಆಗ ಕಮಿಟ್ ಆಗಿದ್ದೆ ತೆಲುಗುಲೆ. ಅಂಡ್ ಸೊ ಆ ಪ್ರಾಜೆಕ್ಟ್ ನ ಕಮಿಟ್ ಆಗಿದ್ದ ಟೈಮೆಲ್ಲ ಬಿಟ್ಟು ಬರೋ ತಪ್ಪಾಗುತ್ತೆ. ಸೊ ಹಾಗಾಗಿ ಹೋಗಿರ್ಲಿಲ್ಲ. ಇದು ಕರೆಕ್ಟ್ ಟೈಮ್ ನನ್ನ ಪ್ರಕಾರ. ಆ ಪ್ರಾಜೆಕ್ಟ್ ಮುಗೀತು ಅಂಡ್ ನನ್ನ ಕೆರಿಯರ್ಗೂ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಿದಾಗ ಈ ವೇದಿಕೆ ಕರೆಕ್ಟ್ ಅನಿಸ್ತು. ಓಕೆ, ಸೂಪರ್. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಅಮ್ಮಂದು ಆನೆಸ್ಟ್ ಉತ್ತರ ನನ್ಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸುದೀಪ್ ಸರ್ ಕೇಳ್ತಾರೆ, ನೀವು ಬಿಗ್ ಬಾಸ್ ನೋಡಲ್ವಾ ಅಂತ. ಅಮ್ಮ ಆನೆಸ್ಟ್ ಆಗಿ, ಇಲ್ಲ ನಾನು ನೆಕ್ಸ್ಟ್ ಇನ್ ಬಿಗ್ ಬಾಸ್ ನೋಡಲ್ಲ ಅಂತ. ಅಮ್ಮ ಬಿಗ್ ಬಾಸ್ ನೋಡ್ತಾ ಇದಾರಾ ಇಲ್ವಾ ಅಂತ? ನೋಡ್ತಿಲ್ಲ. ಖಂಡಿತ ನೋಡ್ತಿಲ್ಲ. ಆಯ್ತು, ನಾನು ಇದನ್ನ ಅಮ್ಮನ ಹತ್ರನೇ ಮಾತಾಡಿ ಕೇಳ್ಬೇಕನ್ಸುತ್ತೆ. ಇಲ್ಲ, ನಿಜ ನೋಡ್ತಿಲ್ಲ. ಇರ್ತೀನಲ್ಲ, ನಾನು ಮನೇಲೇ ಇರ್ತೀನಿ. 3 ದಿನದಿಂದ ಎಲ್ಲೂ ಹೋಗಿಲ್ಲ ನಾನು. ಮನೇಲೇ ಇದ್ದೀನಿ. ಬಿಗ್ ಬಾಸ್ ನೋಡ್ತಿಲ್ಲ ಅವರು. ಬಟ್ ನೋಡ್ಬೇಕು ಅಂತಾನೆ ಕೇಳ್ತೀನಿ. ಅದ್ರಲ್ಲಿ ಏನಿಲ್ಲ. ಬಟ್ ಅವ್ರಿಗೆ ಬೇಜಾರಿದೆ, ಮಗ ಹೊರಗಡೆ ಬಂದಿರೋದು ಬೇಜಾರಿದೆ. ಅಂಡ್ ಆಸ್ ಅನ್ ಆಡಿಯನ್ ಇಷ್ಟು ಬೇಗ ಹೊರಗಡೆ ಬಂದ್ಬಿಟ್ಟ ಅನ್ನೋದು ಬೇಜಾರಿದೆ. ಸೊ ಅದೆಲ್ಲದ್ರಿಂದ ಬಿಗ್ ಬಾಸ್ ನೋಡ್ತಿಲ್ಲ ಅಷ್ಟೇ. ಬಟ್ ಯಾರು ಜನರು ಅದನ್ನ ಫಾಲೋ ಮಾಡ್ಬಿಡಿ. ನೀವು ದಯವಿಟ್ಟು ನೋಡಿ. ಇಟ್ಸ್ ವೆರಿ ಗುಡ್ ಶೋ. ದಯವಿಟ್ಟು ನೋಡಿ. ನೀವು ನೋಡ್ತಾ ಇಲ್ವಾ? ನಾನು ನೋಡ್ತಾ ಇದ್ದೀನಿ. ನಾನು ನೋಡ್ತಾನೆ, ಫೋನ್ ನೋಡ್ತಾ ಇದ್ದೀನಿ ನಾನು. ಅಮ್ಮ ಮಾತ್ರ ನೋಡೋದ್ ಬಿಟ್ಬಿಟ್ಟಿದ್ದಾರೆ. ಅಮ್ಮ ನೋಡ್ತಿಲ್ಲ, ಅಪ್ಪ ನೋಡ್ತಾ ಇದಾರೆ. ಅಪ್ಪ ಕುತ್ಕೊಂಡು ನೋಡ್ತಾ ಇದಾರೆ. ಅಮ್ಮ ಒಬ್ರು ನೋಡ್ತಿಲ್ಲ ಅಷ್ಟೇ.